ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವತ್ತು ಎಲ್ಲ ರೀತಿಯ ಟಿಫನ್ಗಳಿಗೂ ಹೊಂದಿಕೊಳ್ಳುವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಒಂದು ಬಟ್ಲು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ಥರ ಹುಣಸೆ ನಾರು, ಪೀಚು, ಸಿಪ್ಪೆ, ಬೀಜ ಏನು ಇಲ್ದಂಗೆ ಕ್ಲೀನ್ ಮಾಡಿ ಇಟ್ಕೋಬೇಕು. ನಂತರ ಬಿಸಿನೀರು ಒಲೆ ಮೇಲೆ ಕುದಿಯೋಕೆ ಇಟ್ಕೊಂಡು ಬಿಸಿನೀರಿಗೆ ಈ ಥರ ತೆಗೆದಿಟ್ಕೊಂಡಿರ್ತಕ್ಕಂಥ ಹುಣಸೆ ಹಣ್ಣನ್ನ ನೆನೆಸ್ಬೇಕು ಬಂಧುಗಳೇ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ. ನಂತರ ಇದೇ ಬಟ್ಲಳತೆಯಲ್ಲೇ ಒಂದು ಬಟ್ಲು ಹುಣಸೆ ಹಣ್ಣು ಯಾವ ಬಟ್ಲಲ್ಲಿ ತೊಗೊಂಡಿದ್ದೀವೋ ಅದೇ ಬಟ್ಲಳತೆಯಲ್ಲೇ ಹಸಿ ಶುಂಠಿನ ಈ ಥರ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಪೀಸ್ ಮಾಡಿ ಇಟ್ಕೊಂಡು ನೀಟಾಗಿ 2 ಸಲ ತೊಳ್ಕೊಂಡು ನಂತರ ಬಾಣಲೆ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕು ಬಂಧುಗಳೇ. ಎಲ್ಲೂ ಒಂಚೂರು ತೇವ ಇಲ್ದಂಗೆ ನೀಟಾಗಿ ಬಿಸಿ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ. ಇವಾಗ ವಾತಾವರಣ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ. ಈ ಗಾಳಿ, ಮಳೆ, ಚಳಿಗೆ ಎಲ್ಲರಿಗೂ ಶೀತ, ನೆಗಡಿ, ಕೆಮ್ಮು ಆಗ್ತಾಯಿದೆ. ಆದ್ದರಿಂದ ಜ್ವರ ಬಂದಾಗ, ಶೀತ ಆದಾಗ, ನೆಗಡಿ, ಕೆಮ್ಮು ಈ ಥರ ಏನೇ ಆದಾಗ್ಲೂ ಸಹ ಇದನ್ನ ಸೇವನೆ ಮಾಡಿದ್ರೆ ಬೇಗನೆ ವಾಸಿಯಾಗುತ್ತೆ ಮತ್ತು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು ಬಂಧುಗಳೇ. ಹಾಗೆ ಈ ಹಾಸ್ಟ್ಲಲ್ಲಿರ್ತಕ್ಕಂಥ ಮಕ್ಕಳು ಇಲ್ಲ ಬ್ಯಾಚುಲರ್ಸ್ಗೆ ಇದು ಹೇಳಿ ಮಾಡಿಸಿರ್ತಕ್ಕಂಥ ಚಟ್ನಿ ಅಥವಾ ಉಪ್ಪಿನಕಾಯಿ ಏನಾದ್ರು ತಿಳ್ಕೊಳ್ಳಿ ನೀವು. ಇದೇ ಬಟ್ಲಳತೆಯಲ್ಲೇ ಒಣಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆ ಬೇಕು ಅನ್ನೋದಾದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಒಣಮೆಣ್ಸಿನ್ಕಾಯಿನ. ಖಾರ ಜಾಸ್ತಿ ತಿಂತೀವಿ ಅನ್ನೋದಾದರೆ ಸಮ ಪ್ರಮಾಣದಲ್ಲೇ ತೊಗೊಳ್ಳಿ ಎಲ್ಲ ಪದಾರ್ಥಗಳನ್ನೂ. ನಾನು ಹೇಳ್ತಕ್ಕಂಥ ಪದಾರ್ಥಗಳನ್ನ ತೋರಿಸ್ತಕ್ಕಂಥ ರೀತಿಯಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಸುಮಾರು ತಿಂಗಳುಗಳ ಕಾಲನೂ ಇಟ್ಕೊಂಡು ಹೊರಗಡೆನೇ ತಿನ್ಬೋದು. ಯಾವುದೇ ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ ಮತ್ತು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಈ ಹೋಟ್ಲುಗಳಲ್ಲಿ ಹೊರಗಡೆ ಅಲ್ಲೂ ಇಲ್ಲೂ ತಿಂದು ಬ್ಯಾಚುಲರ್ಸ್ಗಾಗಲಿ ಮಕ್ಕಳಿಗಾಗಲಿ ಪಿ ಜಿಗಳಲ್ಲಿ ತಿಂದು ಹೊಟ್ಟೆ ಕೆಟ್ಟಾಗ್ಲೂ ಸಹ ಈ ಥರ ಮಾಡಿಕೊಟ್ಟಿರೋದನ್ನ ತಿಂದರೆ ಬೇಗನೆ ವಾಸಿಯಾಗುತ್ತೆ, ಅಜೀರ್ಣ ಕಡಿಮೆ ಆಗುತ್ತೆ, ನೆಗಡಿ, ಕೆಮ್ಮು ಎಲ್ಲನೂ ಜ್ವರನೂ ಸಹ ಕಡಿಮೆ ಆಗುತ್ತೆ ಬಂಧುಗಳೇ. ಒಣಮೆಣ್ಸಿನ್ಕಾಯಿ ಹುರ್ಕೊಂಡಾದ್ಮೇಲೆ 3 ಟೀ ಸ್ಪೂನ್ ಕಡಲೆಬೇಳೆ, 3 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ವಿಶೇಷ ಏನಂದರೆ ಒಂದೇ ಒಂದು ಹನಿನೂ ಸಹ ಎಲ್ಲೂ ಎಣ್ಣೆ ತಗಲಿಸ್ದಂಗೆ ಮಾಡ್ತಾ ಇದ್ದೀನಿ. ನೋಡಿ ಕೆಂಪಗೆ ಈ ಥರ ಹುರ್ಕೋಬೇಕು. ಬಾಯಿ ಕೆಟ್ಟಾಗಲಿ, ನೆಗಡಿ ಕೆಮ್ಮಾದಾಗಲಿ, ಇಲ್ಲ ಅಜೀರ್ಣ ಆದಾಗಲಿ ಈ ಥರ ಇದನ್ನ ತಿಂದರೆ ಬೇಗನೆ ವಾಸಿಯಾಗುತ್ತೆ. ಹಾಗೂ ಬಾಯಿಗೂ ಹಿತ ಅನಿಸುತ್ತೆ ಬಂಧುಗಳೇ. ಎಲ್ಲ ಟಿಫನ್ಗಳಿಗೂ ಹೊಂದ್ಕೊಳ್ಳುತ್ತೆ. ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ. ಇದೇ ಬಟ್ಲಳತೆಯಲ್ಲೇ 1/4 ಬಟ್ಲು ಉಪ್ಪು ತಗೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಸುಮ್ಮನೆ ಹಂಗೆ ಬಿಸಿ ಆದರೆ ಸಾಕು. ಇದು ಉರಿಯಲ್ಲೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಪ್ಪಲ್ಲಿ ಯಾಕಂದರೆ ನೀರಿನಾಂಶ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಬಿಸಿ ಆಗಲಿ ಅಂತ ಹಾಕಿಟ್ಟಿದ್ದೀನಿ. ನಂತರ ಇದೇ ಬಟ್ಲಳತೆಯಲ್ಲೇ 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಬಂಧುಗಳೇ. ಬೆಲ್ಲ ಇನ್ನೂ ಒಂಚೂರು ಜಾಸ್ತಿನೂ ಬೇಕಾದರೆ ಹಾಕ್ಕೋಬೋದು. ತುಂಬ ಸಿಹಿ ಇರುತ್ತೆ ಅನ್ನೋದಾದರೆ ಸಮ ಪ್ರಮಾಣದಲ್ಲಿ ಸಾಕು. ನೋಡಿ, ಉಪ್ಪು ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ. ಈ ಥರ ತರಿಯಾಗಿ ಸ್ವಲ್ಪ ಹಾಕ್ಕೊಂಡು ನಂತರ ಇರ್ತಕ್ಕಂಥ ಹುಣಸೆ ಹಣ್ಣನ್ನು ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೆತ್ತಗಾಗಿದೆ ಹುಣಸೆ ಹಣ್ಣು. ಯಾವುದೇ ಕಾರಣಕ್ಕೂ ತಣ್ಣೀರು ತಗಲ್ಸ್ಕೋಬೇಡಿ, ಬಿಸಿನೀರಲ್ಲೇ ನೆನೆಸಿಡ್ಬೇಕು ಹುಣಸೆ ಹಣ್ಣನ್ನು. ಈ ಥರ ಹಾಕ್ಕೊಂಡು ಇವಾಗ ಟೇಸ್ಟ್ ನೋಡ್ಕೊಳ್ಳೋಣ. ಏನಾದ್ರು ಉಪ್ಪು ಹುಳಿನೋ ಸ್ವಲ್ಪ ಕಡಿಮೆ ಆಗಿದೆ, ಖಾರ ಜಾಸ್ತಿ ಇದೆ ಅನ್ನೋದಾದರೆ ಉಳಿಸ್ಕೊಂಡಿರ್ತಕ್ಕಂಥ ಹುಣಸೆ ಹಣ್ಣಿನ ನೀರು, ಉಪ್ಪು ಎರಡೂ ಸೇರಿಸ್ಕೊಳ್ಳೋಣ. ನಾನು ತೆಗೆದಿಟ್ಟಿರೋದಕ್ಕೆ ಸ್ವಲ್ಪ ಕಡಿಮೆನೇ ಅನ್ನಿಸ್ತು, ಖಾರ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಆದ್ದರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನ್ನಿಸ್ತು. ಆದ್ದರಿಂದ ಉಪ್ಪು, ಹುಣಸೆ ಹಣ್ಣಿನ ನೀರು ಎರಡೂ ಸೇರಿಸ್ಬಿಟ್ಟು ಇನ್ನೊಂದು ರೌಂಡಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಹಾಸ್ಟ್ಲಲ್ಲಿರೋರ್ಗಾಗಲಿ ಅಥವಾ ಪಿ ಜಿಯಲ್ಲಿರೋರ್ಗಾಗಲಿ ಇಲ್ಲ ಬ್ಯಾಚುಲರ್ಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬಂಧುಗಳೇ. ಅಜೀರ್ಣ ಆದಾಗಲಿ, ಬಾಯಿ ಕೆಟ್ಟಾಗಲಿ ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.